ಬೀದರ್ನಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲಿ ಬಳಕೆಯಾಗಿದ್ದ ಬಯೋಡೀಸೆಲ್ ಲಾರಿಗಳಿಗೆ ತುಂಬಲಾಗ್ತಾ ಇತ್ತು. ಈ ಅಕ್ರಮದ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ವರದಿಯನ್ನು ಕೂಡ ಬಿತ್ತರಿಸಿತ್ತು. ಇದಾಗ್ತಾ ಇದ್ದಂತೆ ಬಸವ ಕಲ್ಯಾಣ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು ಬಯೋಡೀಸೆಲ್ ಮಾರಾಟ ಘಟಕದ ಮೇಲೆ ದಾಳಿ ನಡೆಸಿ ದಂಧೆಕೋರರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಬಸವ ಕಲ್ಯಾಣ ನಗರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಕ್ರಮ ಬಯೋಡೀಸೆಲ್ ದಂಧೆ ನಡೀತಾ ಇತ್ತು. ಗುಜರಾತ್ನಿಂದ ಬಯೋಡೀಸೆಲ್ ತರಿಸಿಕೊಂಡು ಲಾರಿಗಳಿಗೆ ತುಂಬುತ್ತಾ ಇದ್ರು. ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಬಯೋಡೀಸೆಲ್ ಘಟಕದ ಮೇಲೆ ದಾಳಿ ನಡೆಸಿ ರೋಹಿತ್ ಎಂಬಾತನ ಮೇಲೆ ಕೇಸ್ ದಾಖಲಾಗಿದೆ.